ಸೇವೆ, ಸುಶಾಸನ, ಬಡವರ ಕಲ್ಯಾಣ ಈ ಅಡಿಯಲ್ಲಿ ಸುಮಾರು 11 ವರ್ಷಗಳಿಂದ ಸುದೀರ್ಘವಾಗಿ ಸತತ 3ನೇ ಬಾರಿ ಇಡೀ ಪ್ರಪಂಚ ಮೆಚ್ಚುವಂತ ಅಭಿವೃದ್ಧಿ ಹಲವಾರು ಕ್ಷೇತ್ರಗಳಲ್ಲಿ ಇವತ್ತು ಭಾರತವನ್ನ ಮುನ್ನಡೆಸಿ ಆರ್ಥಿಕವಾಗಿ ಆಗ್ಬೋದು, ಶೈಕ್ಷಣಿಕವಾಗಿ ಆಗ್ಬೋದು, ರೈತರ ಪರವಾಗಿ ಆಗ್ಬೋದು, ದಲಿತರ ಪರವಾಗಿ ಆಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಭಾರತವನ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿ ಯಶಸ್ವಿ 11 ವರ್ಷಗಳ ಕಾಲವನ್ನ ಪೂರೈಸಿರುವ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಏನು ಇವತ್ತು ಕಲ್ಪನೆ ಇತ್ತು, ಆ ಕಲ್ಪನೆಯನ್ನ ಯಶಸ್ವಿಯಾಗಿ ಪೂರೈಸಿರುವ ಈ ಸವಿ ಸಂದರ್ಭದಲ್ಲಿ ಜನಗಳಿಗೆ ಸರ್ಕಾರದ ಅಭಿವೃದ್ಧಿಯ ಕಾರ್ಯಗಳನ್ನ ಯಾವ ರೀತಿ ಮಾಡಿದ್ದೀವಿ, ಯಾವ ರೀತಿ ಕಾರ್ಯಗತ ಆಗಿದೆ, ಎಷ್ಟು ಕೋಟಿ ಜನಸಂಖ್ಯೆಗೆ ಇದು ತಲುಪಿದೆ, ಪ್ರಾಕ್ಟಿಕಲ್ ಆಗಿ ಭಾರತ ಆರ್ಥಿಕ ಕ್ಷೇತ್ರದಲ್ಲಿ ಏನು 2014ರಿಂದ ಕೆಳಗಡೆ ಏನಿತ್ತು, ಕಳೆದ 11 ವರ್ಷಗಳಿಂದ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ, ಪ್ರಪಂಚದಲ್ಲಿ ಇವತ್ತು 4ನೇ ಅತಿ ಆರ್ಥಿಕ ಪ್ರಬಲತೆ ಹೊಂದಿರುವಂತ ಒಂದು ರಾಷ್ಟ್ರ ಎಂಬ ಹೆಗ್ಗಳಿಕೆಯನ್ನ ಹೊಂದಿರೋದು, GDPಯಲ್ಲಿ ಯಶಸ್ವಿಯಾಗಿರೋದು, ಆತ್ಮನಿರ್ಭರ ಭಾರತದಲ್ಲಿ ಇವತ್ತು ಈವಾಗಲೇ ನೋಡಿದ್ದೀವಿ. ಕಳೆದ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದಾಗ ಸ್ವದೇಶಿ ನಿರ್ಮಿತವಾದಂತ ಒಂದು ಬ್ರಹ್ಮೋಸ್ ಆಗ್ಬೋದು, ಪ್ರತಿಯೊಂದು ಕ್ಷಿಪಣಿಗಳಿಗೂ ಯಶಸ್ವಿ ಮಾಡಿ ಇವತ್ತು 18ರಿಂದ 20 ರಾಷ್ಟ್ರಗಳು ನಮ್ಮ ಒಂದು ಆತ್ಮನಿರ್ಭರ ತಯಾರಾದ ಕ್ಷಿಪಣಿಗಳಿಗೆ ಏನು ಡಿಮ್ಯಾಂಡ್ ಇಟ್ಟಿರೋದಾಗ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಭಾರತವನ್ನ ಮುನ್ನಡೆಸಿ ರೀತಿಯಲ್ಲಿ ಹಲವಾರು ವಿಷಯಗಳನ್ನ ನಿಮಗೆ ನಾವು ಏನು ಪತ್ರಿಕಾಗೋಷ್ಠಿ ಆದ್ಮೇಲೆ ಕೊಡೋರಿದ್ದೀವಿ. ಆ ದಿಶೆಯಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂಥ ಅಶ್ವತ್ಥ ನಾರಾಯಣ ಅವರು ಈ ಸಭೆನ ಈ ಪತ್ರಿಕಾಗೋಷ್ಠಿ ತಗೋಬೇಕಲ್ಲ ಅಂತ ಮನವಿ ಮಾಡ್ತೀವಿ. ಹೀಗಾಗಿ ದೃಶ್ಯ ಮಾಧ್ಯಮದ ಎಲ್ಲ ಪತ್ರಕರ್ತ ಬಂಧುಗಳೇ, ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಓಂಶಕ್ತಿ ಚಲಪತಿಯವರಿದ್ದಾರೆ. ನಮ್ಮ ಮಾಜಿ ಈಗಾಗಲೇ ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ 11 ವರ್ಷದ ಆಡಳಿತದ ಬಗ್ಗೆ ಒಂದು ಸವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈ ದಿನ ನಾನು ಸಹ ಇವತ್ತಿಲ್ಲಿ ಬಂದಿರುವಂಥ ಮುಖ್ಯ ಉದ್ದೇಶ, ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇದನ್ನ ಹೆಚ್ಚಾಗಿ ತಿಳಿಸಲಿಕ್ಕೆ, ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಗೆ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಯಾವ ರೀತಿ ಭಾರತ ಸರ್ಕಾರದಿಂದ ಕಳೆದ 11 ವರ್ಷದಲ್ಲಿ ಆಗಿರುವಂಥ ಕೆಲಸಗಳನ್ನ ತಿಳಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಆದ್ಮೇಲೆ ಸ್ವಾತಂತ್ರ್ಯ ಏನು ಬಂದ ನಂತರ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನ ರಚಿಸಿಕೊಂಡು, ಸಂವಿಧಾನವನ್ನು ಮಾಡಿಕೊಂಡು ನಮ್ಮೆಲ್ಲರ ನೆಚ್ಚಿನ ಸಂವಿಧಾನ ಶಿಲ್ಪಿಗಳಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಆಶಯಗಳು ಎಲ್ಲರಿಗೂ ತಮ್ಮ ಸಮಾನತೆ ಮತ್ತು ಮೂಲಭೂತ ಸೌಕರ್ಯ ಮತ್ತು ಗುಣಮಟ್ಟದ ಜೀವನವನ್ನು ಕಾಣಲಿಕ್ಕೆ ಬಹಳ ಸ್ಪಷ್ಟವಾಗಿ ಖಚಿತಪಡಿಸುತ್ತೆ. ಅದರ ಆಶೆಯಂತೆ ಕೆಲವು ಕಡೆ ಹಲವಾರು ವರ್ಷ ಸ್ವಾತಂತ್ರ್ಯ ಬಂದ ನಂತರ ಮೂಲಭೂತ ಸೌಕರ್ಯಗಳಾಗ್ಲಿ, ಬಡತನ ಆಗಲಿ ನಿರ್ಮೂಲನೆ ಆಗಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರನೂ ಕೆಲವೊಂದು ಇದಕ್ಕೆಲ್ಲ ಆದ್ಯತೆಯನ್ನು ಕೊಡುವಂಥದ್ದಾಗಿರಲಿಲ್ಲ.
ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಒಂದು ಆಡಳಿತದಲ್ಲಿ ಸಬ್ಕೆ ಸಾಥ್ ಸಬ್ಕಾ ವಿಶ್ವಾಸ್ ಅನ್ನುವಂಥ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ವಿಕಾಸ್ ಅನ್ನುವಂಥ ಒಂದು ಮಂತ್ರವನ್ನ, ಮೂಲ ಮಂತ್ರವನ್ನ ಹೇಳೋ ಮೂಲಕ ಎಲ್ಲರನ್ನು ಒಳಗೊಂಡಂತೆ ಎಲ್ಲರಿಗೂ ಅಭಿವೃದ್ಧಿಯನ್ನು ಕೊಡೋ ಮೂಲಕ ಎಲ್ಲರಿಗೂ ವಿಕಾಸವನ್ನು ಕೊಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ಎಲ್ಲ ಕ್ಷೇತ್ರದಲ್ಲೂ 360 ಡಿಗ್ರಿಯಲ್ಲೂ ಎಲ್ಲ ಕ್ಷೇತ್ರಕ್ಕೂ ಒತ್ತನ್ನು ಕೊಡುವಂಥದ್ದಾಗಿದೆ. ಮೊದಲನೇದಾಗಿ ನಮ್ಮ ಸಮಾಜದಲ್ಲಿ ಸ್ವಚ್ಛ ಭಾರತದಿಂದ ಪ್ರಾರಂಭವನ್ನು ಮಾಡಿ ಒಂದು ಭಾರತ ಮತ್ತು ಎಲ್ಲ ಇಡೀ ಮೂಲಭೂತವಾಗಿ ಪ್ರತಿಯೊಂದು ಕಡೆಯೂ ಸ್ವಚ್ಛವಾದಂಥ ಒಂದು ಸಮಾಜವನ್ನ ಮಾಡಲಿಕ್ಕೆ ಪ್ರಥಮವಾದಂಥ ಅಭಿಯಾನ ಕೈಗೊಂಡು ಇಡೀ ದೇಶ ಉದ್ದಾರಣದಲ್ಲಿ ಅದಕ್ಕೆ ಆದ್ಯತೆ ಕೊಡುವಂಥದ್ದಾಗಿತ್ತು. ಈ ದಿಕ್ಕಲ್ಲಿ ತಮಗೆಲ್ಲ ಗೊತ್ತಿದ ಹಾಗೆ 12 ಕೋಟಿಗಿಂತ ಹೆಚ್ಚು ಶೌಚಾಲಯವೇ ಇರಲಿಲ್ಲ. ಮನೆಗಳು ಏನೊಂದು ಸ್ವಾತಂತ್ರ್ಯ ಬಂದಾಗಿಂದನೂ ಒಂದು 3 ಕೋಟಿ ಮನೆ ಕಟ್ಟಿದ್ರೆ ಹೆಚ್ಚು. 10 ವರ್ಷ ಕಾಲದಲ್ಲೇ 4 ಕೋಟಿಗಿಂತ ಹೆಚ್ಚು ಮನೆಯನ್ನ ನಿರ್ಮಾಣ ಮಾಡಿರುವಂಥದ್ದಾಗಲಿ, ಇವತ್ತು ಕೋಟ್ಯಾಂತರ ಮನೆಗಳಿಗೆ ನೀರಿನ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದಾಗಲಿ, ಕರ್ನಾಟಕ ರಾಜ್ಯದಲ್ಲಿ 75 ಲಕ್ಷ ಮನೆಗಳಿಗೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರೋದು, ಅಥವಾ ಇವತ್ತು ಎಲ್ಲ ಸೌದೆಗಳನ್ನು ಬಳಕೆಯನ್ನ ಮಾಡಿ ಹೊಗೆಯ ಅಡಿಗೆ ಮನೆಯಲ್ಲಿ ಹೊಗೆಯಿಂದ ಬಳಲುವಂತ ಪರಿಸ್ಥಿತಿ ನಮ್ಮ ಹೆಣ್ಮಕ್ಳಿಗಿತ್ತು. ಉಜ್ವಲ ಯೋಜನೆಯನ್ನು ಕೊಡೋ ಮೂಲಕ ಫ್ರೀ ಗ್ಯಾಸ್ ಕನೆಕ್ಷನ್ ಕೊಡುವಂಥದ್ದಾಗ್ಲಿ, ಎಲೆಕ್ಟ್ರಿಸಿಟಿ ಕೊಡುವಂಥದ್ದಾಗ್ಲಿ, ಮನೆಗಳಾಗ್ಲಿ